ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಆಲ್ ಅಬೌಟ್ ಹೇರ್ ಕೇರ್. ಸ್ಕಿನ್ ಕೇರ್ ಆಯಿತು, ಮೇಕಪ್ ಆಯಿತು, ನೆಕ್ಸ್ಟ್ ಏನು ಹೇರ್ ಕೇರ್. ಇವಾಗ ನೋಡಿ ನನ್ನ ಹೇರ್ ಎಷ್ಟು ಲಾಂಗ್ ಇದೆ. ಇಷ್ಟು ಲಾಂಗ್ ಹೇರ್ ನಾನು ಹೇಗೆ ಮೇಂಟೈನ್ ಮಾಡ್ತೀನಿ, ಯಾವ ಶಾಂಪೂ ಯೂಸ್ ಮಾಡ್ತೀನಿ, ಯಾವ ಸಿರಮ್ ಯೂಸ್ ಮಾಡ್ತೀನಿ, ಹಾಗೆ ನಾನು ಹೇರ್ ಮಾಸ್ಕ್ ಯಾವ್ದು ಯೂಸ್ ಮಾಡ್ತೀನಿ ಅದ್ರ ಬಗ್ಗೆ ತುಂಬಾ ಜನ ಕ್ಯೂರಿಯಾಸಿಟಿ ಇದೆ. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನನಗೆ ಕಾನ್ಸ್ಟೆಂಟ್ ಆಗಿ ಬರ್ತಿರೋ ಮೆಸೇಜಸ್ ನಿಮ್ ಹೇರ್ ಕೇರ್ ಬಗ್ಗೆ ತಿಳಿಸ್ಕೊಡಿ ಅಂತ. ಸೊ ಇವತ್ತಿನ ವಿಡಿಯೋ ಹೇರ್ ಕೇರ್ ಬಗ್ಗೆ ಇರುತ್ತೆ. ಬನ್ನಿ, ಎಲ್ರು ನನ್ನ ಲಾಂಗ್ ಹೇರ್ ಸೀಕ್ರೆಟ್ ನ ತಿಳ್ಕೊಳಕ್ ರೆಡಿನಾ? ಎಸ್. ಫಸ್ಟ್ಲಿ ನಾನು ಯಾವ ಹೇರ್ ಮಾಸ್ಕ್ ಯೂಸ್ ಮಾಡ್ತೀನಿ ಅಂತ ಫಸ್ಟ್ ನಾನು ಕನ್ನಡದಲ್ಲಿ ಹೇಳ್ಕೊಡ್ತೀನಿ. ತುಂಬಾ ಜನ ಇಂಗ್ಲಿಷಲ್ಲೇ ಎಕ್ಸ್ಪ್ಲೈನ್ ಮಾಡ್ತಿದ್ದೀರಾ, ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಅನ್ನೋಕ್ಕೋಸ್ಕರ ನಾನು ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ. ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಡೈರೆಕ್ಟ್ ಆಗಿ ಆರ್ಡರ್ ಮಾಡ್ಕೋಬಹುದು. ಫಸ್ಟು ದಾಸವಾಳದ ಹೂವದ ಪೌಡರ್. ಈ ಪ್ರಾಡಕ್ಟ್ ಯಾವುದು, ಪ್ರಾಡಕ್ಟ್ ನೇಮ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೆಕೆಂಡ್ ಒನ್ ಬೆಟ್ಟದ ನಲ್ಲಿಕಾಯಿ ಆಮ್ಲ, ಬೆಟ್ಟದ ನಲ್ಲಿಕಾಯ್ದು. ನಾನು ವೀಕ್ಲಿ ಟ್ವೈಸ್ ಈ ಹೇರ್ ಮಾಸ್ಕ್ ನ ಯೂಸ್ ಮಾಡ್ತೀನಿ. ತುಂಬಾನೇ ಒಳ್ಳೇದು. ಗಾಳಿಯಲ್ಲೆಲ್ಲ ಓಡಾಡ್ತಿರ್ತೀವಿ, ಧೂಳಾಗ್ತಿರತ್ತೆ, ಅಂಡ್ ಹೆಲ್ದಿ ಆಗಿರೋ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಅಂಡ್ ದಿಸ್ ಒನ್ ಇಸ್ ಶಿಯಕಾಯಿ. ಇದು ಹುಣಸೆ ಹಣ್ಣಿಂದು. ನಾವು ಮುಂಚೆ ಎಲ್ಲ ಹಳೆ ಕಾಲದಲ್ಲಿ ಸೀಗೆಕಾಯಿ ಪೌಡರ್ ಯೂಸ್ ಮಾಡ್ತಿದ್ರು, ಸೀಗೆಕಾಯಿ ಪುಡಿ ಅಂತ ಯೂಸ್ ಮಾಡ್ತಾ ಇದ್ರು, ನೆನಪಿದ್ಯಾ? ಇವಾಗ ಜನರೇಷನ್ ಚೇಂಜ್ ಆಗಿರೋ ಕಾರಣ ಯಾರು ಸೀಗೆಕಾಯಿ ಪುಡಿನ ಹಳೆ ಜನರೇಷನ್ ಅವ್ರು ಯೂಸ್ ಮಾಡ್ತಿರ್ಬೋದೇನೋ. ಈಗಿನ ಜನರೇಷನ್ ಅವ್ರು ಆಲ್ಮೋಸ್ಟ್ ಏರ್ ಮಾಸ್ಕ್ ಎಲ್ಲಾನು ಯೂಸ್ ಮಾಡ್ತಿದ್ದಾರೆ. ಬಟ್ ನಾನ್ ಮಾತ್ರ ಇನ್ನು ಸ್ಟಿಕ್, ಅದೇ ಇದಕ್ಕೆ ಸ್ಟಿಕ್ ಆಗಿದ್ದೀನಿ. ಈ ಪೌಡರ್ನ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ಸೊ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ನೀವು ಯಾವಾಗ ಹೆಡ್ ವಾಶ್ ಮಾಡ್ತಿರ್ತೀರಾ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಹೇರ್ ಮಾಸ್ಕ್ ರೆಡಿ ಮಾಡ್ಕೊಳ್ಳೋದು ತುಂಬಾನೇ ಈಸಿ. ಆ ಪ್ಯಾಕ್ ಏನಿದೆ, ಈ ಪ್ಯಾಕ್ ಅಲ್ಲಿ ಈ ತರ ಪೌಡರ್ಸ್ ಬರುತ್ತೆ, ಓಕೆನಾ? ಒಂದೊಂದು ಪ್ಯಾಕ್ ಅಲ್ಲಿ, ಒಂದು ಬಾಕ್ಸ್ ಅಲ್ಲಿ 3 ಪ್ಯಾಕ್ಸ್ ಬರುತ್ತೆ ಗೈಸ್. ಇದನ್ನ ಓಪನ್ ಮಾಡಿ, ನಾನು ಇವಾಗ ಓಪನ್ ಮಾಡಿ ಅದನ್ನ ಮಿಕ್ಸ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ನಾನು ಆಲ್ರೆಡಿ ಹೆಡ್ ವಾಶ್ ಆಗಿದೆ. ಇವಾಗ ಅಗೇನ್ ತೋರ್ಸಕ್ಕೋಸ್ಕರ ಇವಾಗ ಅಪ್ಲೈ ಮಾಡಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಹಾಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇಷ್ಟು ಸಾಫ್ಟ್ ಆಗಿ ಅಂಡ್ ಲೆಂತಿ ಆಗಿ ಹೇರ್ ಬೆಳೆಯೋಕೆ ಕಾರಣನೇ ಇದು ಅಂತಾನೆ ಹೇಳ್ಬೋದು. ಪಾರ್ಟ್ ಇದು ಒಂದು ಪಾರ್ಟ್ ಇದೆ, ಇನ್ನೊಂದು ಪಾರ್ಟ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋ ಬೇಕು ಅಂತಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ, ನೆಕ್ಸ್ಟ್ ಪಾರ್ಟ್ ಅಲ್ಲಿ. ಸೊ ಇವಾಗ ಹೇಗೆ ರೆಡಿ ಮಾಡ್ಕೊಳ್ಳೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಒಂದು ಬೌಲ್ ತಗೊಳ್ಳಿ, ಒಂದು ಬೌಲ್ಗೆ ಸ್ವಲ್ಪ ವಾಟರ್ ಇಟ್ಕೊಳ್ಳಿ. ಪೌಡರ್ ತರ ಇರುತ್ತೆ. ನೀವು ಯೂಶಲಿ ಪೌಡರ್ ರಾಗಿ ಹಿಟ್ಟು, ಗೋಧಿ ಹಿಟ್ಟು ಆ ತರ ಇರುತ್ತೆ. ಅದನ್ನ ಸ್ವಲ್ಪ ನಿಮ್ಗೆ ಎಷ್ಟು ಕ್ವಾಂಟಿಟಿ, ನಿಮ್ದು ಹೇರ್ ಲೆಂತ್ ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಎಷ್ಟು ಲೆಂತ್ ಇದೆ, ಎಷ್ಟು ಕ್ವಾಂಟಿಟಿ, ಅಷ್ಟು ಪೌಡರ್ ನಿಮಗೆ ಬೇಕಾಗುತ್ತೆ ಅನ್ನೋದನ್ನ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳಿ. ಫೈಂಡ್ ಔಟ್ ಮಾಡ್ಕೊಂಡಾದ್ಮೇಲೆ ಪೌಡರ್ನ ಹಾಕೊಳ್ಳಿ. ಪೌಡರ್ ಹಾಕೊಂಡ್ಮೇಲೆ ಸ್ವಲ್ಪ ವಾಟರ್ನ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕಲಸಿ. ಇವಾಗ ಚಪಾತಿ ಹಿಟ್ಟೆಲ್ಲ ಕಳಿಸ್ತಿರಲ್ಲ ಆ ತರ ಕಲಸಿ, ಬಟ್ ಚಪಾತಿ ಹಿಟ್ಟಷ್ಟು ಗಟ್ಟಿ ಮಾಡ್ಕೋಬೇಡಿ, ಸಾಫ್ಟ್ ಆಗಿದ್ದಿ. ಕ್ರೀಮ್, ಇವಾಗ ನೀವು ಫೇಸ್ ಕ್ರೀಮ್ ಯೂಸ್ ಮಾಡ್ತೀರಾ ಗೊತ್ತಾ, ಅಷ್ಟು ಕ್ವಾಂಟಿಟಿಯಲ್ಲಿ ಅಷ್ಟು ತಿಕ್ಕಾಗಿ ಇರ್ಲಿ ಪೌಡರ್, ಓಕೆನಾ? ಸೊ ಕಂಪ್ಲೀಟ್ ಆಗಿ ಜಾಸ್ತಿ ತಿಕ್ನೆಸ್ ಇರಬಾರ್ದು, ಜಾಸ್ತಿ ತಿನ್ ಲೇಯರ್ ಅಲ್ಲೂ ಇರಬಾರ್ದು, ಮೀಡಿಯಂ ಕ್ರೀಮ್ ಯಾವ ತರ ಬರುತ್ತೆ ಸಾಫ್ಟ್ ಕ್ರೀಮ್ಸ್ ಆ ತರ ಯೂಸ್ ಮಾಡಿ, ಓಕೆನಾ? ಫಾರ್ ಎಕ್ಸಾಂಪಲ್ ಬನ್ ಕ್ರೀಮ್ ನೋಡ್ತೀರಲ್ವಾ, ಬನ್ ಒಳಗಡೆ ಕ್ರೀಮ್ ಯಾವ ತರ ಹಾಕಿರ್ತಾರೆ ಅಷ್ಟು ಸಾಫ್ಟ್ ಆಗಿರ್ಲಿ. ನೀಟಾಗಿ ಈಗ ತಗೊಂಡ್ಬಿಟ್ಟು ಇಲ್ಲಿಗೆ ಅಪ್ಲೈ ಮಾಡಿ, ಓಕೆನಾ? ಎಲ್ಲಿ ಅಪ್ಲೈ ಮಾಡ್ಬೇಕು ಹೇಳಿ, ಇಲ್ಲಿ ಅಪ್ಲೈ ಮಾಡಿ. ಬುಡಕ್ಕೆ ಅಪ್ಲೈ ಮಾಡಬೇಕು. ಈ ಸ್ಕಾಲ್ಪ್ ಏನಿರುತ್ತೆ ಅದಕ್ಕೆ ಅಪ್ಲೈ ಮಾಡಿ. ಕೂದಲಿಗೆ ಹೇಗೆ ಅಪ್ಲೈ ಮಾಡ್ತಿರೋ ಹಾಗೆ ಇದಕ್ಕೂ ಅಪ್ಲೈ ಮಾಡೋದ್ರಿಂದ ಯಾವುದೇ ತರದ ತೊಂದರೆ ಇಲ್ಲ. ಇಟ್ಸ್ ಆಲ್ ನ್ಯಾಚುರಲ್ ಪೌಡರ್, ಸೊ ಏನು ತೊಂದರೆ ಆಗಲ್ಲ. ನೀವು ಇಲ್ಲಿಗೂ ಅಪ್ಲೈ ಮಾಡಿ, ಕೂದಲಿಗೂ ನೀಟಾಗಿ ಅಪ್ಲೈ ಮಾಡಿ. ಅಪ್ಲೈ ಮಾಡಿಬಿಟ್ಟು ಮಿನಿಮಮ್ 20 to 30 ಮಿನಿಟ್ಸ್ ಬಿಟ್ಬಿಡಿ. ಅದಾದ್ಮೇಲೆ ಏನ್ ಮಾಡಬೇಕು, ಹೆಡ್ ವಾಶ್ ಮಾಡಬೇಕು. ಹೆಡ್ ವಾಶ್ಗೆ ಬೆಸ್ಟ್ ಶಾಂಪು ಯಾವುದು ಅಂತ ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಯೂಸ್ ಮಾಡುವಂಥದ್ದು ಲೋರಿಯಲ್ ಶಾಂಪು. ಲೋರಿಯಲ್ ಶಾಂಪು ಡೆನ್ಸಿಟಿ ಅಡ್ವಾನ್ಸ್ಡ್ ಇದೆ, ಚೆನ್ನಾಗಿದೆ. ನಾನು ರೆಗ್ಯುಲರ್ ತುಂಬಾ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಲಿಂಕ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಕಮೆಂಟ್ ಸೆಕ್ಷನ್ ಲಿಂಕ್ ಅಂತ ಕೇಳಿ ನಾನು ಲಿಂಕ್ ನ ಕಳಿಸ್ಕೊಡ್ತೀನಿ. ಲೋರಿಯಲ್ ಇದರಲ್ಲಿ ತುಂಬಾ ಆಪ್ಷನ್ಸ್ ಬರುತ್ತೆ. ಲೋರಿಯಲ್ ಬ್ಲೂ, ಲೋರಿಯಲ್ ಗೋಲ್ಡ್. ನಾನು ಮುಂಚೆ ಲೋರಿಯಲ್ ಗೋಲ್ಡ್ ಯೂಸ್ ಮಾಡ್ತಾ ಇದ್ದೆ, ಅದು ತುಂಬಾ ರಿಸಲ್ಟ್ ಕೊಟ್ಟಿದೆ. ಸ್ವಲ್ಪ ಚೇಂಜಸ್ ಇರ್ಲಿ ಅಂತ ಬ್ಲೂ ಚೇಂಜ್ ಮಾಡಿದ್ದೀನಿ ಇವಾಗ. ತುಂಬಾ ಜನ ಏನ್ ಮಾಡ್ತೀರಾ, ಶಾಂಪೂ ಆದ್ಮೇಲೆ
ಕೂದಲನ್ನ ಒರೆಸ್ಕೊಂಡು ರೆಡಿಯಾಗಿ ಹೊರಟ್ಬಿಡ್ತೀರ. ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಾ, ಶಾಂಪೂ ಆದಮೇಲೆ ಹೇರ್ ಮಾಸ್ಕ್. ಹೇರ್ ಮಾಸ್ಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ತುಂಬ ಶಾಂಪೂ ಹಾಕಿ ನಾವು ರಫಾಗಿ ಯೂಸ್ ಮಾಡಿಬಿಟ್ಟಿರ್ತೀವಿ, ರಫಾಗಿ ಈ ಥರ ವಾಶ್ ಮಾಡಿಬಿಟ್ಟಿರ್ತೀವಿ ಕೂದಲನ್ನ. ಓಕೆ, ಸೊ ಹಾಗಾಗಿ ಕೂದಲು ಸಾಫ್ಟ್ ಆಗಿರಬೇಕು ಅಂತಂದರೆ ಹೇರ್ ಮಾಸ್ಕ್ ಹಾಕೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ನಾನು ಯೂಸ್ ಮಾಡುವಂಥ ಪ್ರಾಡಕ್ಟ್ ಇವತ್ತು ತೋರಿಸ್ತೀನಿ. ಲೋರಿಯಲ್, ಇದನ್ನ ನೀಟಾಗಿ ಇರಬೇಕಿಲ್ಲ, ಲೋರಿಯಲ್ ಹೇರ್ ಮಾಸ್ಕ್. ನಾನು ವರಿ ಮಾಡಬೇಡಿ, ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯು ಗೈಸ್ ಕ್ಯಾನ್ ಚೆಕ್ ಇಟ್ ಔಟ್, ಆರ್ಡರ್ ಮಾಡ್ಕೊಳ್ಳಿ. ಸೊ ತುಂಬಾ ಇಂಪಾರ್ಟೆಂಟ್. ಶಾಂಪೂ ಆದಮೇಲೆ ಹೇರ್ ಮಾಸ್ಕ್ ಹಾಕೋದು. ಹೇರ್ ಮಾಸ್ಕ್ ಮಸ್ಟ್ ಅಂಡ್ ಶುಡ್. ಅಪ್ಲೈ ಮಾಡಿದ ಮೇಲೆ ನೀವೇನು ಮಾಡಬೇಕು ಅಂತ ಅಂದರೆ ಕೂಮ್ ಮಾಡಿ, ಈ ಥರ ಅಪ್ಲೈ ಮಾಡಿ, ಈ ಥರ ಸಾಫ್ಟಾಗಿ ಅಪ್ಲೈ ಮಾಡಿಬಿಟ್ಟು ಅಪ್ಲೈ ಮಾಡಾದ್ಮೇಲೆ ಒಂದ್ಸಲ ಕೂಮ್ ಮಾಡೋದ್ರದ್ದು ಯೂಸ್ ಏನು ಅಂತ ಹೇಳ್ತೀನಿ. ಕೂಮ್ ಮಾಡೋದ್ರಿಂದ ಕೂದಲಿಗೆ ಫುಲ್ ಕಂಪ್ಲೀಟ್ ಆಗಿ ಅದು ಅಪ್ಲೈ ಆಗುತ್ತೆ, ಅಂಟ್ಕೊಳ್ಳೋದ್ರಿಂದ ಕೂದಲಿಗೆ ಚೆನ್ನಾಗಿ ಹಿಡಿಯುತ್ತೆ. 15 to 20 ಮಿನಿಟ್ಸ್ ಬಿಡಿ. ಇಲ್ಲ ನೀವು ಅರ್ಜೆಂಟಲ್ಲಿ ಇದ್ದೀರಾ ಅಂದರೆ ಮಿನಿಮಮ್ ಒಂದು 20 ಮಿನಿಟ್ಸ್ ಕೂಡ ಬಿಡ್ಬೋದು, ಇಲ್ಲ 10 ಮಿನಿಟ್ಸ್ ಬಿಡ್ಬೋದು, ಇಲ್ಲ ಹಾಫ್ ಅನ್ ಅವರ್ ಕೂಡ ಬಿಡ್ಬೋದು. ಡಿಪೆಂಡ್, ನೀವು ಫ್ರೀ ಇರೋ ಟೈಮ್ ನೋಡಿಕೊಂಡು ಬೇಕಾದರೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಕೂದಲು ಅವಾಗ ತುಂಬ ಸಾಫ್ಟ್ ಆ್ಯಂಡ್ ಹೆಲ್ದಿ ಆಗಿರುತ್ತೆ ಕೂದಲು. ತುಂಬ ಬಿಸಿ ನೀರಲ್ಲೆಲ್ಲ ತಲೆನ ವಾಶ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಕೂದಲನ್ನ ತುಂಬ ವಾರ್ಮ್ ವಾಟರ್ ಇರಬೇಕು, ಅದ್ರಲ್ಲಿ ಮಾತ್ರ ಯೂಸ್ ಮಾಡಿ. ವಾಶ್ ಮಾಡಿ ಆದಮೇಲೆ ಕೂದಲನ್ನ ಟವಲಲ್ಲಿ ಒರೆಸ್ಕೊಂಡ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಅಫ್ಕೋರ್ಸ್ ಸಿರಮ್ ಯೂಸ್ ಮಾಡಬೇಕು. ಹೇರ್ ಸಿರಮ್ ತುಂಬಾ ಇಂಪಾರ್ಟೆಂಟ್. ನೀವು ಸಾಫ್ಟ್ ಆಗಲಿ ಅಂತ ಏನು ಯೂಸ್ ಮಾಡಿರ್ತೀರಲ್ಲ ಶಾಂಪೂ ಮತ್ತು ಕಂಡೀಷನರ್, ಅದು ಲಾಂಗ್ ಲಾಸ್ಟಿಂಗ್ ಇರಬೇಕು. ಕೂದಲು ಸಾಫ್ಟ್ ಆಗಿರಬೇಕು, ಪರಿಮಳ ಬರಬೇಕು, ಘಮ ಅನ್ಬೇಕು ನಮ್ಮ ಕೂದಲು ಅಂದರೆ ನೆಕ್ಸ್ಟ್ ಏನು ಮಾಡಬೇಕು, ಹೇರ್ ಸಿರಮ್ ಯೂಸ್ ಮಾಡಬೇಕು. ಇದು ಕೂಡ ಲೋರಿಯಲ್ ಅವ್ರದ್ದೇ ಸ್ಟ್ರೀಕ್ಸ್, ಇಲ್ಲ ಇದು ಲೋರಿಯಲ್ ಅಲ್ಲ, ವಿಟಾರಿಚ್ ಗ್ಲಾಸ್ ಹೇರ್ ಸಿರಮ್ ಅಂತ ಇದು. ಈ ಸಿರಮ್ ನಾನು ಯೂಸ್ ಮಾಡ್ತೀನಿ. ಇದ್ರದ್ದು ಕೂಡ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೋರಿಯಲ್ ಅವ್ರದ್ದು, ಇದು ಆಪ್ಷನಲ್. ಈ ಟೂವಲ್ಲಿ ಯಾವುದಾದ್ರೂ ಯೂಸ್ ಮಾಡಿ, ಎರಡೂ ಕೂಡ ಒಳ್ಳೆ ರಿಸಲ್ಟ್ ಕೊಡುತ್ತೆ. ದಿಸ್ ಒನ್ ಈಸ್ ಸೆಲ್ಸ್ ಸೋ ಗುಡ್, ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು, ಅದರ್ವೈಸ್ ಯು ಕ್ಯಾನ್ ಬೈ ಇಟ್. ಇದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಹೇರ್ ಸಿರಮ್ ಇಷ್ಟೆಲ್ಲ ಪ್ರಾಡಕ್ಟ್ ತುಂಬಾ ಇಂಪಾರ್ಟೆಂಟ್ ಹೇರ್ ಚೆನ್ನಾಗಿರಬೇಕು ಅಂದರೆ. ಅಂಡ್ ನೆಕ್ಸ್ಟ್ ಪಾರ್ಟನ್ನ ನೋಡೋದು ಮರಿಬೇಡಿ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದ್ರಿ ಅಲ್ವಾ? ಈ ವಿಡಿಯೋ ಆಲ್ ಅಬೌಟ್ ಹೇರ್ ಮಾಸ್ಕ್, ಹೇರ್ ಸಿರಮ್, ಶಾಂಪೂ, ಕಂಡೀಷನರ್ ಬಗ್ಗೆ ಇತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇರ್ ಆಯಿಲ್, ಯಾವ್ದು ಹೇರ್ ಆಯಿಲ್ ಯೂಸ್ ಮಾಡ್ತೀನಿ ಆ್ಯಂಡ್ ಅದ್ರ ಡೀಟೇಲ್ಸ್, ಹೇಗೆ ನಾವು ರೆಡಿ ಮಾಡ್ಕೋತೀನಿ, ಯಾವ ಆಯಿಲ್ ಯೂಸ್ ಮಾಡ್ತೀನಿ ಆ್ಯಂಡ್ ಒಂದಷ್ಟು ಇಂಗ್ರೀಡಿಯೆಂಟ್ನ ಹಾಕೊಂಡು ನಾನು ಹೆಲ್ದಿ ಆ್ಯಂಡ್ ಲಾಂಗ್ ಹೇರ್ ಹೇಗೆ ಮೇಂಟೈನ್ ಮಾಡೋಕ್ಕೆ ಯೂಸ್ ಆಗ್ತಾ ಇದೆ, ಯಾವ ಆಯಿಲ್, ಯಾವ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತೀನಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಆ ವಿಡಿಯೋ ಸಿಗಬೇಕು ಅಂದರೆ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಇದೇ ಥರದ ಅಪ್ಡೇಟ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.